ನೋಡಿ, ಈ ರಸ್ತೆಗೆ ಬಂದಿರುವಂಥ ಜಾಗ 30 ಅಡಿ ರಸ್ತೆ. ಇದು ಪಕ್ಕದಲ್ಲಿ ಒಂದು ಚಾನಲು ಇದೆ, KRS ಚಾನಲು, ಕಾವೇರಿ ನೀರು. ನೋಡಿ ಅಲ್ಲಿ ಹಿಂದಗಡೆ ಕಾಣ್ತಾ ಇತ್ತಲ್ಲ ಮರ, ಅಲ್ಲಿವರೆಗೂ ರೋಡ್ ಪೇಸ್ ಹೆಚ್ಚು ಕಮ್ಮಿ ಒಂದು 200-250 ಅಡಿ ಬರ್ತದೆ. ನೋಡಿ ಇದೇ ಜಾಗ, ಈ ನೀಲಗಿರಿ ಏನೇ ಹಾಕಿದರೆ ಇದೇ ಜಾಗ. 4 ಎಕರೆ 4 ಎಕರೆ ಅಲ್ವಾ, 4 ಎಕರೆ ಇರುವಂಥ ಜಾಗ. ಕಾವೇರಿ ನೀರು ಆಗುತ್ತಾ, ಒಂದು ಬೋರ್ಗಲ್ಲು ಇದೆ ಈ ಲ್ಯಾಂಡ್ ಒಳಗಡೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಒಂದೇ 1 ಕಿಲೋಮೀಟ್ರು, ಮಳವಳ್ಳಿಂದ 10 ಕಿಲೋಮೀಟ್ರು, 11 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 111 ಕಿಲೋಮೀಟ್ರ್ ಲ್ಯಾಂಡ್ಗೆ. ಇವರು ಎಲ್ಲ ನೀಲಗಿರಿ ಹಾಕ್ಬಿಟ್ಟಿದ್ದಾರೆ. ಈ ನೀಲಗಿರಿನ ಕಟಾವು ಮಾಡ್ಕೊಂಡು ಬಿಟ್ಕೊಟ್ಬಿಡ್ತಾರೆ ಜಾಗನ. ವಾಟ್ರ್ ಬೆಟ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ತೋಟ ಬೇಕಾದ್ರೆ ಮಾಡ್ಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಬರೀ ಒಂದೇ 1 ಕಿಲೋಮೀಟ್ರ್ ಆಗಂತ ಜಾಗ ಇದು. ಕುಂಟೆ 1,20,000 ಹೇಳ್ತಿದ್ದಾರೆ. ಸ್ವಲ್ಪ ಕೂತ್ಕೊಂಡ್ರೆ ನೆಗೋಷಿಯಬಲ್ ಇರ್ತದೆ. ವಾಟ್ರ್ ಬೆಟ್ ಅಂತೂ ತುಂಬ ಚೆನ್ನಾಗಿದೆ. 4 ಎಕರೆ ಇರುವಂಥ ಜಾಗ. ಬೆಂಗಳೂರಿಂದ ಕರೆಕ್ಟಾಗಿ 111 ಕಿಲೋಮೀಟ್ರ್ ಲ್ಯಾಂಡ್ಗೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತಾ. ಒಂದು ಬೋರ್ಗಳಿದೆ, ಒಳ್ಳೆ ನೀರಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಕರೆಕ್ಟಾಗಿ 111 ಕಿಲೋಮೀಟ್ರ್ ಲ್ಯಾಂಡ್ಗೆ. ಮಳವಳ್ಳಿಯಿಂದ 11 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ಈ ರಸ್ತೆ 30-35 ಅಡಿ 40 ಅಡಿ ರಸ್ತೆ ಇರೋಂಥ ಜಾಗ ಇದು. ಪಕ್ಕದಲ್ಲಿ ಚಾನಲು ಇದೆ. ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಬರೀ ಒಂದೇ 1 ಕಿಲೋಮೀಟ್ರು.